ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಧರ್ಮಸ್ಥಳದ ಕುರಿತಾಗಿ ಸಾಕಷ್ಟು ಚರ್ಚೆ ಮಾಡ್ತಾನೆ ಇದ್ದೀವಿ. ಈಗಾಗಲೇ ಸೌಜನ್ಯಗಳದಾಗಿರ್ಬೋದು, ತಿಂಗುಡಿ ಅವ್ರದ್ದಾಗಿರ್ಬೋದು, ಅವ್ರ ಹೋರಾಟ ಆಗಿರ್ಬೋದು, ಅದಕ್ಕೆ ಪ್ರತ್ಯುತ್ತರವಾಗಿ ಗಿಳಿಯಾರ್ ನಿಮಗೆ ಗೊತ್ತಿದೆ ಯಾವ ರೀತಿಯಾಗಿ ಉತ್ತರ ಕೊಡ್ತಾ ಇದ್ದಾರೆ, ದಿಶಾಬೂಲ್ ಹೆಂಗೆ ಮಾಡ್ತಾ ಇದ್ದಾರೆ ಇದನ್ನು. ಯಾಕೆಂತಂದ್ರೆ ಇಲ್ಲಿ ಆದಂಥ ಸಾವುಗಳು ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಆಗಿಲ್ವಾ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅಂತೇಳಿ ಕೆಲವು ಜನ ಮಾತಾಡೋದನ್ನು ನೋಡಿದಾಗ, ಅದರಾಗೂ ರಿಪಬ್ಲಿಕ್ ಅಂತ ಮೀಡಿಯಾದಲ್ಲಿ ಒಂದು ರೀತಿ ಒನ್ ಸೈಡೆಡ್ ಮಾತುಗಳು ಮಾತಾಡೋದನ್ನು ನೋಡಿದಾಗ, ಅಥವಾ ಮೇನ್ ಮೀಡಿಯಾದಲ್ಲಿ ಆದಷ್ಟು ಧರ್ಮದ ಸ್ಥಳ ಹೌದು, ಎರಡು ಮಾತಿಲ್ಲ, ಅದನ್ನು ಯಾರೂ ವಿರೋಧ ಮಾಡ್ತಾ ಇಲ್ಲ. ಆದರೆ ಅದು ಏನಪ್ಪ ಅಂತಂದ್ರೆ ಅಲ್ಲಿರುತ್ತಿರುವಂಥ ಧರ್ಮಾಧಿಕಾರಿ ಸಹಿತ ಪ್ರಾಮಾಣಿಕರು ಅನ್ನುವಂಥ ಮಾತನ್ನು ಹೇಳ್ತಾ, ಇದು ಅನಗತ್ಯ ಅಲ್ಲಿ ಹೆಸರು ಕೆಡಿಸುವಂಥ ಕೆಲಸ, ಇವರೆಲ್ಲ ನಗರ ನಕ್ಸಲೈಟರು ಹಾಗೆ ಹೀಗೆ ಮಾತಾಡೋದನ್ನು ನಾವು ಕೇಳಿದ್ದೀವಿ. ಆದರೆ ಇವತ್ತು ನಿಧಾನಕ್ಕೆ ಜನ ಅವ್ರ ಮಾತುಗಳನ್ನು ನಂಬುವುದನ್ನು ಕಡಿಮೆ ಆಗ್ತಾ ಇದೆ ಅಂತ. ಯಾಕಂದ್ರೆ ಹೌದು, ರಾಜ್ಯ ತುಂಬ ಅತ್ಯಾಚಾರಗಳಾಗ್ತಾ ಇದ್ದಾವೆ, ಮತ್ತೇನೂ ಆಗ್ತಾವೆ, ದರೋಡೆ ಆಗ್ತಾವೆ, ಕೊಲೆ ಆಗ್ತಾ ಇದ್ದಾವೆ. ಹಾಗಂತೇಳಿ ಒಂದು ಸಣ್ಣ ಹಳ್ಳಿ ಈ ಒಂದು ನಮ್ಮ ಧರ್ಮಸ್ಥಳದಲ್ಲಿ ಇಲ್ಲಿ ನೂರಾರು ಜನ ಸಾವು, ಅದಕ್ಕೆ ಲೆಕ್ಕಿಲ್ಲ, ಏನಿಲ್ಲ, ಎಂತಿಲ್ಲ. ಅದಕ್ಕೆ ಅವರು ಇವೇನೇನೋ ಕೊಡುವಂಥ ಆಧಾರಗಳು ಇವೆಲ್ಲನೂ ಗಮನಿಸಿದಾಗ, ಮುಚ್ಚಾಕುವಂಥ ಪ್ರಯತ್ನ ಇರೋದನ್ನು ನೋಡಿದಾಗ ನಿಜವಾಗಿಯೂ ಇದು ಏನಪ್ಪ ಅನ್ನುವಂಥ ಒಂದು ಭಯ ಯಾರಿಗಾದರೂ ಕಾಡ್ತದೆ. ಇಂಥ ಸಂದರ್ಭದಲ್ಲಿ ಒಂದು ಕಡೆ ಈ ಒಂದು ನಮ್ಮ ಸೌಜನ್ಯಾಳ ಕೇಸಿನ ಹಿನ್ನೆಲೆಯಲ್ಲಿ ಹೋರಾಟ ನಡೆದಿದ್ರೆ, ಅಥವಾ ಇನ್ನುಳಿದ ಹೆಣ್ಮಕ್ಳು ಮಾಡಾದಂಥ ಅನ್ಯಾಯದ ಬಗ್ಗೆ ಹೋರಾಟಗಳು ನಡೆದಿದ್ರೆ, ಇನ್ನೊಂದು ಕಡೆ ಏನಪ್ಪ ಅಂತಂದ್ರೆ ಇಲ್ಲಿ ಈ ಭೂ ಹಗರಣಗಳ ಬಗ್ಗೆ ಇಲ್ಲಿ ನಿಜವಾಗಿ ಒಂದು ದೊಡ್ಡ ಹೋರಾಟವನ್ನು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದ